Welcome to online class. Okay, myself Rajeshwari Dandigdasa. I'll be handling financial management. Okay, and this subject she is also handled by Preeti ma'am, that is Kage ma'am. Okay, we both are handling this subject. First, I think first chapter is already started by ma'am. Now I'm going to start with the second chapter, that is a capitalization. Hope you all understood that what is a financial management, what is finance, each and everything. Yes. Now we'll go with this second chapter, that is capitalization. Okay, ನಿಮಗೆಲ್ಲರಿಗೂ ಗೊತ್ತಾಗಿದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಓಕೆ, ಫೈನಾನ್ಸ್ ಅಂದರೆ ಏನು, ಈಚ್ ಆ್ಯಂಡ್ ಎವ್ರಿಥಿಂಗ್ ರಿಗಾರ್ಡಿಂಗ್ ಸಿಲೆಬಸ್ನೂ ಗೊತ್ತಾಗಿರ್ಬೇಕು ನಿಮ್ಗೆ. ಓಕೆ, ಸೊ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ, ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಿದ್ದೀನಿ, ದಟ್ ಈಸ್ ಕ್ಯಾಪಿಟಲೈಸೇಷನ್. ಇಲ್ಲಿ ಕ್ಯಾಪಿಟಲೈಸೇಷನ್ ಡೆಫಿನೇಷನ್, ಇಂಟ್ರಡಕ್ಷನ್, ಡೆಫಿನೇಷನ್, ಓಕೆ, ಆ್ಯಂಡ್ ಥಿಯರೀಸ್ ಇವತ್ತಿನ ಕ್ಲಾಸ್ ಒಳಗೆ ಅಷ್ಟೇ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ಯಾಪಿಟಲೈಸೇಷನ್ ಅಂತಂದರೆ ಏನು, ವಿಲ್ ಡಿಸ್ಕಸ್ ವಿತ್ ದ್ಯಾಟ್. ಓಕೆ, ಕ್ಯಾಪಿಟಲೈಸೇಷನ್ ಹೇಳ್ಬೋದು ನಾವು, that is the total amount, the total capital of the organization. Okay, capitalization, I can say that it is the capital which have the par value. Okay, that is nothing but it is a capitalization. So the definition which is explained by different authors. Okay, see here, or else I can say that the capitalization ಅಂತಂದ್ರೆ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಅಂತಲೂ ಹೇಳ್ಬೋದು. ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್. ಓಕೆ, ಅದಕ್ಕೆ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಪಿಟಲೈಸೇಷನ್ ಎಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಯೂಸ್ ಇನ್ ದ ಜಾಯಿಂಟ್ ಸ್ಟಾಕ್ ಕಂಪನಿ. ನೆನ್ಪಿಟ್ಕೊರಿ, ಕ್ಯಾಪಿಟಲೈಸೇಷನ್ ಅಂತಂದ್ರೆ ಇದು ಟೋಟಲ್ ಅಮೌಂಟ್ ಬಿಸ್ನೆಸ್ನಾಗ ಏನು ಇನ್ವೆಸ್ಟ್ ಮಾಡಕತ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಅ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆಮೇಲೆ ಇದು ಜನರಲ್ ಎಲ್ಲಿ ಯೂಸ್ ಮಾಡ್ತಾರೆ ಕ್ಯಾಪಿಟಲೈಸೇಷನ್ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿನಾಗ ಯೂಸ್ ಮಾಡ್ತಾರೆ. ಗಾಟ್ ಇಟ್, ಕ್ಯಾಪಿಟಲೈಸೇಷನ್. ಆಮೇಲೆ ಕ್ಯಾಪಿಟಲೈಸೇಷನ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಇಟ್ ಈಸ್ ಎಕ್ಸ್ಪ್ಲೇನ್ಡ್ ಇನ್ ಡಿಫ್ರೆಂಟ್ ವೇಸ್ನಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಡೆಫಿನೇಷನ್ ಡಿವೈಡೆಡ್, ಡೆಫಿನೇಷನ್ ಬೇರೆ ಬೇರೆ ಥರ ಡೆಫಿನೇಷನ್ಸ್ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಕ್ಯಾಪಿಟಲೈಸೇಷನ್ ಅಂತಂದರೆ ಏನು ಆಲ್ರೆಡಿ ಹೇಳಿದ್ದೀನಿ, ದನ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್. ಓಕೆ, ಇಲ್ಲಿ ದ ಟರ್ಮ್ ಇಲ್ಲಿ ಕ್ಯಾಪಿಟಲೈಸೇಷನ್ ಇದು ಒಂದು ಸ್ವಲ್ಪ ಸಿನಾಮಿನಸ್ ಐತಿ. ಅಂದರೆ ಹೆಂಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಆಗಿರ್ಬೋದು, ಆಮೇಲೆ ಇಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ದಾಗ ಫೈನಾನ್ಷಿಯಲ್ ಪ್ಲ್ಯಾನ್, ಆಮೇಲೆ ಇಟ್ ಈಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಪ್ಲ್ಯಾನ್ ಅಂತಂತಂದರೆ ಎಸ್ಟಿಮೇಟಿಂಗ್ ಆಫ್ ಅ ಫ್ಯೂಚರ್, ದಟ್ ಈಸ್ ಎಸ್ಟಿಮೇಟಿಂಗ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಡ್ ಇನ್ ದ ಒಂದು ಬಿಸ್ನೆಸ್, ರಿಕ್ವೈರ್ಡ್ ಫಾರ್ ಅ ಬಿಸ್ನೆಸ್. ಓಕೆ, ಎಸ್ಟಿಮೇಷನ್ ಮಾಡೋಕ್ಕೆ ಅಂತ ಹೇಳ್ತೀವಿ. ಓಕೆ, ಕ್ಯಾಪಿಟಲೈಸೇಷನ್ ಅಂತ ನಾವು ಫೈನಾನ್ಷಿಯಲ್ ಪ್ಲ್ಯಾನ್ ಅಂತಲೂ ಹೇಳ್ಬೋದು. ಓಕೆ, ಡಸಂಟ್ ಮ್ಯಾಟರ್. ಫೈನಾನ್ಷಿಯಲ್ ಪ್ಲ್ಯಾನ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎಸ್ಟಿಮೇಷನ್ ಆಫ್ ಅ ಕ್ಯಾಪಿಟಲ್ ವಿಚ್ ಈಸ್ ರಿಕ್ವೈರ್ಡ್ ಇನ್ ದ ಬಿಸ್ನೆಸ್. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಕ್ಯಾಪಿಟಲ್ ಬೇಕಾಗ್ತೈತಿ. ಅಲ್ಲಿ ನಾವು ನೋಡ್ಬೋದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನೇನು ಇನ್ಕ್ಲೂಡ್ ಆಗ್ಬೋದು ಅಂತಂದರೆ, ಫಸ್ಟ್ ಎಸ್ಟಿಮೇಟಿಂಗ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಟು ಬಿ ರೇಸ್ಡ್, ಎಷ್ಟು ನಾನು ಕ್ಯಾಪಿಟಲ್ನ ರೇಸ್ ಮಾಡಬೇಕು ಬಿಸ್ನೆಸ್ಸಿಗೆ. ಆಮೇಲೆ ಡಿಟರ್ಮಿನೇಷನ್ ಆಫ್ ದ ಟೈಪ್ ಆಫ್ ಸೆಕ್ಯೂರಿಟೀಸ್ ಟು ಬಿ ಇಶ್ಯೂಡ್, ಯಾವ ಟೈಪ್ ಸೆಕ್ಯೂರಿಟೀಸ್ ನಾನು ಇಶ್ಯೂ ಮಾಡಬೇಕು. ಆಮೇಲೆ ಡಿಟರ್ಮಿನೇಷನ್ ದ ಕಾಂಪೋಸಿಷನ್ ಆಫ್ ವೇರಿಯಸ್ ಸೆಕ್ಯೂರಿಟೀಸ್ ಟು ಬಿ ಯೂಸ್ಡ್. ಓಕೆ, ಇವನ್ನೆಲ್ಲ ನಾನು ಏನು ಮಾಡ್ತೀನಿ, ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡ್ತೀನಿ. ಗೊತ್ತಾಗತ್ತೈತಲ್ಲ ನಿಮ್ಗೆ ಕ್ಯಾಪಿಟಲೈಸೇಷನ್ ಅಂತಂದರೆ ಏನಂದರೆ, ಇದು ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಅಂತಲೂ ಹೇಳ್ತೀನಿ ನಾನು. ಇನ್ನೂ ಡೆಫಿನೇಷನ್ಗೆ ಬಂದಿಲ್ಲ, ನಾನು ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೇನೆ ನಿಮ್ಗೆ. ಕ್ಯಾಪಿಟಲೈಸೇಷನ್ ಅಂತಂದ್ರೆ ಏನು, ಓಕೆ, ಅದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತಂದರೆ ಏನು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮ್ಗೆ ಹೇಳಾಕತ್ತೀನಿ ಅಷ್ಟೇ. ಸ್ಟಿಲ್ ಐ ಆಮ್ ನಾಟ್ ಇನ್ ದ ಡೆಫಿನೇಷನ್, ಜಸ್ಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ದ ಇಂಟ್ರಡಕ್ಷನ್.
ಓಕೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನು ಮಾಡಬೇಕು? ಕ್ಯಾಪಿಟಲೈಸೇಷನ್ ಅಂತಂದ್ರೆ ಇಟ್ ಈಸ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಕತ್ತೀನಿ. ಇನ್ವೆಸ್ಟ್ ಮಾಡ್ಬೇಕಂತಂದರೆ ಆ ಕ್ಯಾಪಿಟಲ್ ನಾನು ಎಲ್ಲಿಂದ ತರಬೇಕು? ಓಕೆ, ಫಸ್ಟ್ ನೀನು ತರಬೇಕು ಅನ್ನೋಕ್ಕಿಂತ ಮುಂದೆ ನಿನಗೆ ಎಷ್ಟು ಕ್ಯಾಪಿಟಲ್ ಬೇಕು, ದಟ್ ಯು ಹ್ಯಾವ್ ಟು ಸಿ. ಇಟ್ ಈಸ್ ನಥಿಂಗ್ ಬಟ್ ಅ ಕ್ಯಾಪಿಟಲೈಸೇಷನ್. ಓಕೆ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಎಷ್ಟು ಬೇಕು ನನಗೆ ಬಿಸ್ನೆಸ್ಸಿಗೆ ಅಮೌಂಟು, ಫಸ್ಟ್ ಎಸ್ಟಿಮೇಷನ್ ಮಾಡಬೇಕು. ಅಮೌಂಟ್ ಆಫ್ ಕ್ಯಾಪಿಟಲ್ ನಾನು ಎಷ್ಟು ರೇಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನಾನು ಯಾವ ಟೈಪ್ ಆಫ್ ಸೆಕ್ಯೂರಿಟೀಸ್ ನಾನು ರೇಸ್ ಮಾಡಬೇಕು. ಓಕೆ, ಡಿಟರ್ಮಿನೇಷನ್, ದಟ್ ಈಸ್ ಟೈಪ್ ಆಫ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ಆ ಕಂಪೋಸಿಷನ್ ಯಾವ ಟೈಪ್ ಇರಬೇಕು, ನಾನು ಯಾವ ಸೆಕ್ಯೂರಿಟೀಸ್ ಏನು ಇಶ್ಯೂ ಮಾಡಕತ್ತೀನಲ್ಲ ಅದೇನು ಯಾವ ಥರ ಇರಬೇಕು ಅನ್ನೋದನ್ನ ನಾನು ಫಸ್ಟ್ ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡಬೇಕು. ಓಕೆ, ಇಲ್ಲೇನಾಗೈತಿ, ಎಷ್ಟು ಫಂಡ್ಸ್ ನಾನು ರಿಕ್ವೈರ್ ಐತಿ ಬಿಸ್ನೆಸ್ ರನ್ ಮಾಡೋಕ್ಕೆ, ಆಮೇಲೆ ಎಷ್ಟು ಯಾವ ಥರ ಸೋರ್ಸಸ್ ಆಫ್ ಫಂಡ್ಸ್ ನಾನು ಇವು ತೊಗೊಳ್ಬೋದು, ಆಮೇಲೆ ಸೆಕ್ಯೂರಿಟೀಸ್ ಯಾವ ಇಶ್ಯೂ ಮಾಡಬೇಕು, ಇವೆಲ್ಲನೂ ಏನು ಮಾಡ್ತೀನಿ ನಾನು ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಅದಕ್ಕೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲೈಸೇಷನ್ ಈಸ್ ನಥಿಂಗ್ ಬಟ್ ದ ಪ್ರಾಸೆಸ್ ಆಫ್ ಡಿಟರ್ಮೈನಿಂಗ್ ದ ಕ್ವಾಂಟಮ್ ಆ್ಯಸ್ ವೆಲ್ ಆಸ್ ಪ್ಯಾಟರ್ನ್ ಆಫ್ ಫೈನಾನ್ಸ್. ಓಕೆ, ಅದು ನಾನು ಕ್ಯಾಪಿಟಲೈಸೇಷನ್ ಮಾಡೋದು ಇದಕ್ಕೆ ಅಂತಂದರೆ ನಾನು ಫೈನಾನ್ಸ್ ಬಗ್ಗೆ ನಾನು ಡಿಸಿಷನ್ ತೊಗೋಬೇಕು. ನನಗೆ ಎಷ್ಟು ಫೈನಾನ್ಸ್ ಬೇಕು, ಮೋಡ್ ಆಫ್ ಫೈನಾನ್ಸ್ ಏನೈತಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ದಟ್ ಈಸ್ ಅ ಫೈನಾನ್ಷಿಯಲ್ ಡಿಸಿಷನ್ ಈಸ್ ನಥಿಂಗ್ ಬಟ್ capitalization. Okay, this is all about the introduction. Okay, now we will come with the capitalization meaning nodri ಇಲ್ಲಿ capitalization is an important constituent of the financial plan, refers to the total amount of long term capital raised in ownership security and creditorship, that is owned capital and borrowed capital. ಓಕೆ, ಇಲ್ಲಿ ಏನು ಅನ್ನಕತ್ತಾರ ಅಂದರೆ ಕ್ಯಾಪಿಟಲೈಸೇಷನ್ ಅಂದರೆ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್. ಆಲ್ರೆಡಿ ನಾನು ಫಸ್ಟಿಗೆ ಹೇಳಿದ್ದೀನಿ, ಇದು ಕ್ಯಾಪಿಟಲೈಸೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಫೈನಾನ್ಷಿಯಲ್ ಪ್ಲ್ಯಾನ್. ನಾವು ಎದಕ್ಕೆ ಮಾಡ್ತೀವಿ, ನನಗೆ ಎಷ್ಟು ಬಿಸ್ನೆಸ್ಸಿಗೆ ಅಮೌಂಟ್ ಬೇಕಾಗೈತಿ, ನಾನು ಯಾವ ಟೈಪ್ ಸೆಕ್ಯೂರಿಟೀಸ್ ನಾನು ಇಶ್ಯೂ ಮಾಡಬೇಕು, ಆಮೇಲೆ ನನ್ನ ಕಂಪೋಸಿಷನ್ ಹೆಂಗಿರಬೇಕು, ಯಾವ ಟೈಪ್ ತೊಗೋಬೇಕು, ಡೆಟ್ ಎಷ್ಟಿರಬೇಕು, ನಂದು ಈಕ್ವಿಟಿ ಎಷ್ಟಿರಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಏನು ಮಾಡ್ತೀನಿ, ಸೆಕ್ಯೂರಿಟೀಸ್ನ ನೋಡ್ತೀನಿ. ಆಮೇಲೆ ಇಲ್ಲಿ ಸೆಕ್ಯೂರಿಟೀಸ್ ಹೆಂಗಾಗಿರ್ತೈತಿ ಅಂತಂತಂದರೆ ಅದು ಕ್ರೆಡಿಟಾರ್ಶಿಪ್ ಅಂದರೆ ಇಲ್ಲಿ ಓನ್ಡ್ ಕ್ಯಾಪಿಟಲ್ ಒಂದು ಸ್ವಲ್ಪ ಇರ್ತೈತಿ ಮತ್ತು ಬಾರೋಡ್ ಕ್ಯಾಪಿಟಲ್. ಅದೇ ನಾನು ಹೇಳಿದ್ದೀನಲ್ಲ, ಕ್ಯಾಪಿಟಲೈಸೇಷನ್ ಅಂತಂದರೆ ಏನಂತಂದು ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್, ನಾನು ಎಷ್ಟು ಇನ್ವೆಸ್ಟ್ ಮಾಡಕತ್ತೀನಿ, ಆಮೇಲೆ ನಾನು ಎಷ್ಟು ನಾನು ಹೊರಗಿಂದ ತರಾಕತ್ತೀನಿ, ದಟ್ ಈಸ್ ದ ಡೆಫಿನೇಷನ್. ಓಕೆ, ಇಲ್ಲೇನಾಗಿರ್ತೈತಿ, ಇಟ್ ರೆಫರ್ಸ್ ಟು ದ ಟೋಟಲ್ ಪಾರ್ ವ್ಯಾಲ್ಯೂ ಆಫ್ the securities, that is shares and debentures outstanding at a given time. ಗೊತ್ತೈತಲ್ರಿ, ಇಲ್ಲಿ ಏನಾಗ್ತೈತಿ, ಇಟ್ ರೆಫರ್ಸ್ ಟು ದ ಟೋಟಲ್ ಪಾರ್ ವ್ಯಾಲ್ಯೂ ಅಂತಂದರೆ ಆ್ಯಕ್ಚುಲಿ ಏನು ವ್ಯಾಲ್ಯೂ ಐತಿ ಅದ ವ್ಯಾಲ್ಯೂ ತೊಗೋಬೇಕು. ಅದು ಕಂಪೋಸಿಷನ್ ನಾನು ಹೇಳಾಕತ್ತಿತ್ತಲ್ಲ, ಕಂಪೋಸಿಷನ್ ಹೆಂಗಿರಬೇಕು ಅಂದರೆ ಶೇರ್ ಆ್ಯಂಡ್ ಡಿಬೆಂಚರ್ಸ್ ಮಿಕ್ಸ್ ಇರಬೇಕು ಆ್ಯಂಡ್ ಡಿಫ್ರೆಂಟ್, ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಂಪೋಸಿಷನ್. ದಿಸ್ ಈಸ್ ಅಬೌಟ್ ಅ ಮೀನಿಂಗ್. ಗೊತ್ತಾಯ್ತಲ್ರಿ ಕ್ಯಾಪಿಟಲೈಸೇಷನ್ ಅಂದರೆ ಏನು ಅಂತ. ಫಸ್ಟ್ ಕ್ಯಾಪಿಟಲೈಸೇಷನ್ ಏನಂತ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಮುಂದೆ ಪ್ರಾಬ್ಲಮ್ಸ್ ಮಾಡೋಕ್ಕಂತೂ ಬರೋಂಗಿಲ್ಲ. ಗೊತ್ತಾಯ್ತಲ್ಲ, ಅದಕ್ಕೆ ಫಸ್ಟ್ ಈಗ ತಿಳ್ಕೊರಿ. ನಾನು ಇನ್ನೊಂದ್ಸಲ ಹೇಳಾಕತ್ತೀನಿ, ಕ್ಯಾಪಿಟಲೈಸೇಷನ್ ಈಸ್ ನಥಿಂಗ್ ಬಟ್, ಇನ್ ಸಿಂಪಲ್ ಟರ್ಮ್ ಐಮ್ ಟೆಲಿಂಗ್, ಕ್ಯಾಪಿಟಲೈಸೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್. ತಿಳ್ಕೊರಿ, ಕ್ಯಾಪಿಟಲೈಸೇಷನ್ ಅಂದರೆ ಅಮೌಂಟ್ ಎಷ್ಟು ಐತಲ್ಲ ಅದು ನಿನ್ನ ಬಿಸ್ನೆಸ್ಸಿಗೆ ಎಷ್ಟು ಇನ್ವೆಸ್ಟ್ ಮಾಡಾಕತ್ತಿ ಅದು. ಆಮೇಲೆ ಈ ಕ್ಯಾಪಿಟಲೈಸೇಷನ್ ಅಂದರೆ ಇನ್ನೊಂದು ಫೈನಾನ್ಷಿಯಲ್ ಪ್ಲ್ಯಾನು ಅಂತ ನಾನು ಹೇಳ್ತೀನಿ. ಫೈನಾನ್ಷಿಯಲ್ ಪ್ಲ್ಯಾನ್ ಅಂತಂದರೆ ಡಿಟರ್ಮಿನ್ ಮಾಡಬೇಕು, ನನ್ನ ಬಿಸ್ನೆಸ್ ಮಾಡೋಕ್ಕೆ ನನಗೆ ಎಷ್ಟು ಫೈನಾನ್ಸ್ ಬೇಕು, ಎಲ್ಲಿಂದ ರೇಸ್ ಮಾಡಬೇಕು, ನನ್ನ ಬಿಸ್ನೆಸ್ ರನ್ ಮಾಡಬೇಕಂತಂದರೆ ಎಷ್ಟು ನಾನು ಬರಬೇಕು, ಆಮೇಲೆ ನಂದು ಸೆಕ್ಯೂರಿಟೀಸ್ ಹೆಂಗಿರಬೇಕು, ನಂದು ಆಪ್ರೇಷನ್ಸ್ ಹೆಂಗಿರಬೇಕು, ಯಾವ ಕಡೆಯಿಂದ ಸೆಕ್ಯೂರಿಟೀಸ್ ತೊಗೋಬೇಕು ನಾನು, ಆಮೇಲೆ ಮೋಡ್ ಆಫ್ ಆಪ್ರೇಷನ್ ಹೆಂಗಿರಬೇಕು, ಕಂಪೋಸಿಷನ್ ಹೆಂಗಿರಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗ್ ಏನು ಮಾಡ್ತಾರೆ ಕ್ಯಾಪಿಟಲೈಸೇಷನ್ದಾಗ ನಾವು ನೋಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ಅ ಮೀನಿಂಗ್ ಆಫ್ ಕ್ಯಾಪಿಟಲೈಸೇಷನ್. ನೆಕ್ಸ್ಟ್ ಡೆಫಿನೇಷನ್. Capitalization comprises owner's capital, which includes capital stock and surplus in whatever form it may appear, and borrowed capital, which consists of bonds or similar evidence of long-term debt. ಇಲ್ಲೇನಾಗ್ತಿದೆ, ಕ್ಯಾಪಿಟಲೈಸೇಷನ್ ಕಂಪ್ರೈಸಸ್ ಆಫ್ ಓನರ್ಸ್ ಕ್ಯಾಪಿಟಲ್. ಅಫ್ಕೋರ್ಸ್ ಕ್ಯಾಪಿಟಲೈಸೇಷನ್ ಅಂದರೆ ನಂದು ಓನರ್ಸ್ ಕ್ಯಾಪಿಟಲ್, ನಾನು ಎಷ್ಟು ಇನ್ವೆಸ್ಟ್ ಮಾಡತ್ತೀನಿ ಬಿಸ್ನೆಸ್ಸಿಗೆ. ಆಮೇಲೆ ಅದು ಏನೇನು ಇನ್ಕ್ಲೂಡ್ ಆಗ್ತೈತೆ ಅಂದರೆ ಕ್ಯಾಪಿಟಲ್ ಸ್ಟಾಕ್ ಆಗ್ತೈತಿ ಮತ್ತು ಆಮೇಲೆ ಸರ್ಪ್ಲಸ್, ಎರಡು
ಆಮೇಲೆ ಇಲ್ಲಿ ಏನೈತಿ ವಿಚ್ ಎವರ್ ಫಾರ್ಮ್ ವಾಟ್ ಎವರ್ ದ ಫಾರ್ಮ್ ಮೇ ಬಿ ಆ್ಯಂಡ್ ಇಟ್ ಅಪಿಯರ್ಸ್ ಆ್ಯಸ್ ಅಪಿಯರ್ಸ್ ಆ್ಯಂಡ್ ಬಾರೋಡ್ ಕ್ಯಾಪಿಟಲ್ ನಾನು ಹೊರಗಿಂದ ಎಷ್ಟು ತರಾಕತ್ತೀನಿ ವಿಚ್ ಕನ್ಸಿಸ್ಟ್ ಆಫ್ ಕ್ಯಾಪಿಟಲ್ ನಾನು ಹೊರಗಿಂದ ತರಾಕತ್ತೀನಿ ಬಾರೋಡ್ ಕ್ಯಾಪಿಟಲ್ ಕನ್ಸಿಸ್ಟ್ ಆಫ್ ಅ ಬಾಂಡ್ಸ್ ಆ್ಯಂಡ್ ಸಿಮಿಲರ್ ಎವಿಡೆನ್ಸ್ ಆಫ್ ಲಾಂಗ್ ಟರ್ಮ್ that this is all about a capitalization definition. Okay, now we'll go with the theories of capitalization. Theories, here theories theories means what? Theories is nothing but basis of capitalization, how much amount of capitalization. ಓಕೆ, ಥೇರೀಸ್ ನಾವು ನೋಡ್ತೀವಿ ಎರಡು ಟೈಪ್ ಆಫ್ ಥೇರೀಸ್ ಅದಾವೆ. ಒಂದು ಕಾಸ್ಟ್ ಥೇರಿ, ಇನ್ನೊಂದು ಅರ್ನಿಂಗ್ ಥೇರಿ ಅಂತ ಎರಡು ಥೇರಿ ನಾವು ನೋಡ್ತೀವಿ ಇಲ್ಲಿ, ಕಾಸ್ಟ್ ಥೇರಿ ಮತ್ತು ಅರ್ನಿಂಗ್ ಥೇರಿ. ಬಿಫೋರ್ ದ್ಯಾಟ್ ಇಲ್ಲಿ ಥೇರೀಸ್ ಆಫ್ ಕ್ಯಾಪಿಟಲೈಸೇಷನ್ ನೋಡಬೇಕಂದ್ರೆ ಫಸ್ಟ್ ವಿ ಆಲ್ ಹ್ಯಾವ್ ಟು ಎಸ್ಟಿಮೇಟ್ ಹೌ ಮಚ್ ಅಮೌಂಟ್ ಆಫ್ ಕ್ಯಾಪಿಟಲೈಸೇಷನ್ ಇಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಅ ಕಂಪನಿ. ಓಕೆ, ಅದೇ ಹೇಳಿದ್ನಲ್ಲ, ಕ್ಯಾಪಿಟಲೈಸೇಷನ್ ಅಂದರೆ ನನಗೆ ಎಷ್ಟು ಅಮೌಂಟ್ ಬೇಕು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ, ಅದಕ್ಕೆ ನಾವೇನಂತೀವಿ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಅ ಕಂಪನಿ ಅಂತೀವಿ. ಓಕೆ, ಇಲ್ಲಿ ಕಂಪನಿ ಹ್ಯಾಸ್ ಟು ಮೇಕ್ ನೆಸಸರಿ ಅರೇಂಜ್ಮೆಂಟ್ ಟು ರೇಸ್ ದ ರಿಕ್ವೈರ್ಡ್ ಫಂಡ್ ಬೈ ಇಶ್ಯೂ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್. ಓಕೆ, ಇಲ್ಲಿ ಥೇರೀಸ್ ನಾವು ನೋಡ್ತೀವಿ. ಥೇರೀಸ್ ಕನ್ಸಿಸ್ಟ್ ಆಫ್ ಕಾಸ್ಟ್ ಥೇರಿ ಆ್ಯಂಡ್ ಅರ್ನಿಂಗ್ಸ್ ಥೇರಿ. ಕ್ಯಾಪಿಟಲೈಸೇಷನ್ಗೆ ಅಮೌಂಟ್ ದ ಕ್ಯಾಪಿಟಲೈಸೇಷನ್ ಫಾರ್ ಕ್ಯಾಪಿಟಲೈಸಿಂಗ್ ದ ಅಮೌಂಟ್ ವಿ ವಾಂಟ್ ಟು ಸರ್ಚ್ ಫಾರ್ ಡಿಫ್ರೆಂಟ್ ಸೋರ್ಸಸ್. ಓಕೆ, ಅದಕ್ಕೆ ಎಲ್ಲ ಅಂತೀವಿ ಥೇರೀಸ್ ಆಫ್ ಕ್ಯಾಪಿಟಲೈಸೇಷನ್ನ ನಾವು ನೋಡ್ಬೋದು. ಫಸ್ಟ್ ಒನ್ ಕಾಸ್ಟ್ ಥೇರಿ. ಕಾಸ್ಟ್ ಥೇರಿ, ವಾಟ್ ಈಸ್ ಮೀನ್ ಬೈ ಕಾಸ್ಟ್ ಥೇರಿ? See, cost theory is nothing but according to this theory, the total amount of capitalization for a new company is calculated by adding up the fixed cost, fixed assets and the amount of working capital and the cost of establishing the business. ಓಕೆ, ಇಲ್ಲೇನು ಮಾಡ್ತೀವಿ, ಕಾಸ್ಟ್ ಥೇರಿ ಅಂತಂದರೆ ಏನು ರೀ, ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಥೇರಿ ಇಲ್ಲಿ ದ ಅಮೌಂಟ್ ಆಫ್ ಕ್ಯಾಪಿಟಲೈಸೇಷನ್ ಹೆಂಗೆ ಮಾಡ್ತಾರೆ ಅಂದರೆ ಅಸರ್ಟೈನ್ ಮಾಡ್ತಾರೆ. ಹೆಂಗೆ ಅಸರ್ಟೈನ್ ಮಾಡ್ತಾರೆ ಅಂತಂದರೆ ಆ್ಯಡ್ ಮಾಡ್ತಾರೆ ಬೈ ಆ್ಯಡಿಂಗ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಯಾವ್ಯಾವ ಇದಾವೆ ರೀ? ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇದು ಫಿಕ್ಸ್ಡ್ ಅಸೆಟ್ಸ್. ಓಕೆ, ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಂತಂತಂದರೆ ಏನು ರೀ, ಇಲ್ಲಿ ಡೇ ಟು ಡೇ ನಾವು ಏನು ರಿಕ್ವೈರ್ಮೆಂಟ್ ಬೇಕಾಗಿರ್ತೈತಲ್ಲ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತೀವಿ. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಯಾವುದು ಅಂತಂದರೆ ಎಕ್ಸಾಂಪಲ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಪ್ರಮೋಷನಲ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಇಸ್ ನಥಿಂಗ್ ಬಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್ ಎಕ್ಸ್ಪೆನ್ಸಸ್, ಇಶ್ಯೂ ಆಫ್ ಶೇರ್ಸ್, ಇವಕ್ಕೆಲ್ಲ ನಾವೇನಂತೀವಿ ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಕ್ಯಾಪಿಟಲೈಸೇಷನ್ ಅಮೌಂಟ್ ಎಷ್ಟೈತಿ ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿರಿ, ಫಿಕ್ಸ್ಡ್ ಅಸೆಟ್ ಆಫ್ ಎ ಕಂಪನಿ ವುಡ್ ಬಿ 6 lakh. ಎಕ್ಸಾಂಪಲ್ ಐ ಆಮ್ ಗಿವಿಂಗ್ 6 lakh ಇರ್ಬೋದು. ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ 3 lakh ಐತಿ. ಆಮೇಲೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಕಾಸ್ಟ್ ಎಕ್ಸ್ಪೆನ್ಸಸ್ ಆಗ್ತಾರಲ್ಲಿ ಎಷ್ಟು, 1 lakh ಆಗಿರ್ಬೋದು. ಓಕೆ, ಈಗ ಟೋಟಲ್ ಕಂಪನಿದ ಕ್ಯಾಪಿಟಲೈಸೇಷನ್ ಎಷ್ಟು ಆಗ್ತೈತಿ ರೀ, ಇಲ್ಲಿ ಒಂದು 6 lakh, ಒಂದು 3 lakh, ಒಂದು 1 lakh, ಟೋಟಲ್ ಎಷ್ಟು ಆಗ್ತೈತಿ 10 lakh. ಇದಕ್ಕೆ ಏನಂತೀವಿ ಕ್ಯಾಪಿಟಲೈಸೇಷನ್ ಅಂತೀವಿ. ಗಾಟ್ ಇಟ್? ಕಾಸ್ಟ್ ಥೇರಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ascertained. ಕಾಸ್ಟ್ ಥೇರಿ ಈಸ್ ascertained by adding the fixed assets and the working capital. Got it? This is what called as a cost theory. Next, this theory is useful so far in available promoters to know the how much capital is to be raised. ಎಷ್ಟು ಕ್ಯಾಪಿಟಲ್ ರೇಸ್ ಮಾಡತ್ತಾರ ಅಂತಂದು ನೋಡ್ಬೋದು. ಇಲ್ಲಿ ಸಿಯರ್ ಫಾರ್ ಎಕ್ಸಾಂಪಲ್ ಕಾಸ್ಟ್ ಅಸೆಟ್ ಈಸ್ ಲೈಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಈಚ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿ ಯಾವಾಗ ಥೇರಿ ಇದ್ಮೇಲೆ ಅಲ್ಲಿ ಕಾಸ್ಟ್ ಥೇರಿ ಇದ್ಮೇಲೆ ಅಲ್ಲಿ ಮೆರಿಟ್ಸ್ ಡಿಮೆರಿಟ್ಸ್ ಇರ್ತಾವೆ, ಅನುಕೂಲ ಅನಾನುಕೂಲನೂ ನೋಡ್ಬೋದು ನಾವು ಇಲ್ಲಿ. ಓಕೆ, ಅನುಕೂಲಗಳು ಏನವ ಅಂತಂತಂದರೆ ಫಸ್ಟ್ ಒನ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫಾಲೋ. ಕಾಸ್ಟ್ ಥೇರಿ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫಾಲೋನು ಮಾಡ್ಬೋದು. ನೆಕ್ಸ್ಟ್ ಈ ಥೇರಿ ಇಟ್ಸ್ ಸೂಟೇಬಲ್ ಫಾರ್ ಅ ನ್ಯೂ ಕಂಪನಿ. ಯಾವುದು ನ್ಯೂ ಕಂಪನಿ ಇರ್ತೈತಿಲ್ಲ ಅದಕ್ಕೆ ಸೂಟೇಬಲ್ ಇರ್ತೈತಿ. ನೆಕ್ಸ್ಟ್ ಇಟ್ ರಿಪ್ರೆಸೆಂಟ್ ದ ಟ್ರೂ ವ್ಯಾಲ್ಯೂ ಆಫ್ ದ ಎಂಟರ್ಪ್ರೈಸ್. ಎಂಟರ್ಪ್ರೈಸ್ದು ಏನು ಟ್ರೂ ವ್ಯಾಲ್ಯೂ ಐತಿ ಕರೆಕ್ಟ್ ಇನ್ಫಾರ್ಮೇಷನ್ನ ಕೊಡ್ತೈತಿ. ನೆಕ್ಸ್ಟ್
ಡಿಮೆರಿಟ್ಸ್ ಅನಾನುಕೂಲಗಳು ಏನದಾವ ಅಂತಂದರೆ ಇಟ್ ಈಸ್ ನಾಟ್ acceptable to existing business concern, does not consider the earning capacity of the firm, it ignores the changes in the money value of the asset. ಓಕೆ, ಇದು ಏನು ಮಾಡ್ತೈತಿ, ಎಕ್ಸಿಸ್ಟಿಂಗ್ ಬಿಸ್ನೆಸ್ಸಿಗೆ ಸೂಟೇಬಲ್ ಆಗಂಗಿಲ್ಲ. ಅದಕ್ಕೆ ಏನು ಹೇಳ್ತದೆ, ಮೆರಿಟ್ ಏನು ಹೇಳ್ತೈತಿ, ನ್ಯೂ ಬಿಸ್ನೆಸ್ ಯಾವುದವ ಅದಕ್ಕಷ್ಟೇ ಸೂಟೇಬಲ್ ಆಗ್ತೈತಿ ಕಾಸ್ಟ್ ಥಿಯರಿ. ಈ ಏನು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರ್ತೈತೆ ಅದಕ್ಕೆ ಸೂಟೇಬಲ್ ಆಗಂಗಿಲ್ಲ. ಆಮೇಲೆ ಅರ್ನಿಂಗ್ ಕೆಪಾಸಿಟಿನೂ ಕನ್ಸಿಡರ್ ಮಾಡಂಗಿಲ್ಲ. ನೆಕ್ಸ್ಟ್ ಏನು, ಇಟ್ ಇಗ್ನೋರ್ಸ್ ದ ಚೇಂಜಸ್ ಆಫ್ ಮನಿ ವ್ಯಾಲ್ಯೂ ಆಫ್ ಅಸೆಟ್. ಆ ಅಸೆಟ್ದ ಮನಿ ವ್ಯಾಲ್ಯೂ ಏನು ಮಾಡ್ತೈತಿ, ಚೇಂಜ್ ಇಗ್ನೋರ್ ಮಾಡ್ತೈತಿ, ಅಕ್ಸೆಪ್ಟ್ ಮಾಡಂಗಿಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಡಿಮೆರಿಟ್, it does not provide a sound basis of capitalization of company having irregular earning. ಯಾವಾಗೇ ಆಗಲಿ ಅರ್ನಿಂಗ್ ರೆಗ್ಯುಲರ್ ಇತ್ತಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ಫಾರ್ ದ ಕಂಪನಿ. ಇಫ್ ಇದೇನಾಗ್ತೈತಿ ಇರ್ರೆಗ್ಯುಲರ್ ಇತ್ತು ಅಂತಂದರೆ ಇಟ್ ಈಸ್ ದ ಕಂಪನಿ capitalization having irregular, it does not provide a sound basis. Okay, next it fails to recognize appreciation in the value of assets like land and building. ಅಪ್ರಿಷಿಯೇಷನ್ ಆಗಂಗಿಲ್ಲ ಯಾವಾಗ ಕ್ಯಾಪಿಟಲೈಸೇಷನ್ ಅಂತ ಇಲ್ಲಿ ಅಪ್ರಿಷಿಯೇಷನ್ ಆಗೋಂಗಿಲ್ಲ. ಅಪ್ರಿಷಿಯೇಷನ್ ಆ್ಯಂಡ್ ಡಿಪ್ರಿಷಿಯೇಷನ್ ಹೋಪ್ ಯು ಆರ್ ನೋಯಿಂಗ್. ಅಪ್ರಿಷಿಯೇಷನ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ, ಡಿಪ್ರಿಷಿಯೇಷನ್ ಈಸ್ ನಥಿಂಗ್ ಬಟ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ. ಓಕೆ, ಇದು ಕಾಸ್ಟ್ ಥಿಯರಿ ಇದಾಯಿತು. ನೆಕ್ಸ್ಟ್ ನಾವು ಅರ್ನಿಂಗ್ ಥಿಯರಿ. ಓಕೆ, ಅರ್ನಿಂಗ್ ಥಿಯರಿ, ವಾಟ್ ಇಸ್ ಮೀನ್ ಬೈ ಅರ್ನಿಂಗ್ ಥಿಯರಿ? ಅರ್ನಿಂಗ್ ಥಿಯರಿ ಇಲ್ಲಿ ನೋಡಬೇಕು ಅಂತಂತಂದರೆ ಈ ಥಿಯರಿ ಒಳಗೆ ಆ್ಯಸ್ ಕಾಸ್ಟ್ ಥಿಯರಿ ಏನು ಮೆರಿಟ್ಸ್ ಡಿಮೆರಿಟ್ಸ್ ಅದಾವಲ್ಲ, ಇಲ್ಲಿನೂ ಅದ ಮೆರಿಟ್ಸ್ ಡಿಮೆರಿಟ್ಸ್ ಅದಾವ. ಓಕೆ, ಸೊ ಸಿಯರ್ ಅರ್ನಿಂಗ್ ಥಿಯರಿ ನೋಡಿರಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಟ್ರೂ ವ್ಯಾಲ್ಯೂ, ದಟ್ ಈಸ್ capitalization of a company capitalization of an enterprise or a company depends upon the earning capacity. Of course, earning theory ಅಂತಂದರೆ ಕಂಪನಿ ಇದು ಕೆಪಾಸಿಟಿ, ಅರ್ನಿಂಗ್ ಕೆಪಾಸಿಟಿ ಏನೈತಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಆ್ಯಂಡ್ ಸಿಯರ್ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ದ ಅಮೌಂಟ್ ಆಫ್ ಕ್ಯಾಪಿಟಲೈಸೇಷನ್ ಆಫ್ ಎ ಕಂಪನಿ ಈಸ್ ascertained. How it is ascertained means on the basis of earning of the accepted fair rate of return on the capital invested. So the true value of an enterprise depends upon the earning capacity. ಓಕೆ, ಇದು ಹೆಂಗೆ ಮಾಡ್ತೀವಿ ಅಂತಂದರೆ ಅರ್ನಿಂಗ್ ಥಿಯರಿ ಹೆಂಗೆ ಅಸರ್ಟೈನ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ಅರ್ನಿಂಗ್ ಕೆಪಾಸಿಟಿ, ಅರ್ನಿಂಗ್ ಆಫ್ ದ ಎಕ್ಸ್ಪೆಕ್ಟೆಡ್ ಫೇರ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಫೇರ್ ರೇಟ್ ಆಫ್ ರಿಟರ್ನ್ ಎಷ್ಟು ಬರ್ತೈತಲ್ಲ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಟ್ರೂ ವ್ಯಾಲ್ಯೂ ಏನು ಎಲ್ಲಿ ಡಿಪೆಂಡ್ ಐತಿ ಅಂತಂದ್ರೆ ಅರ್ನಿಂಗ್ ಕೆಪಾಸಿಟಿ ಮೇಲೆ, ಮೊದಲ ಹೇಳಿದಂಗೆ. ನೆಕ್ಸ್ಟ್ ಆಮೇಲೆ ಇಲ್ಲಿ ರಿಯಲ್ ಅಂದರೆ ಏನು, ಟ್ರೂ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ರಿಯಲ್ ವ್ಯಾಲ್ಯೂ ಅಂತಲೂ ಹೇಳ್ತೀವಿ. ಓಕೆ, ಪ್ರಾಫಿಟ್ ಮೇಕಿಂಗ್ ಆಫ್ ಎ ಕಂಪನಿ ಡಿಪೆಂಡ್ಸ್ ಅಪಾನ್ ದ ಆವ್ರೇಜ್ ಆರ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ್ ಮೇಲೆ ಡಿಪೆಂಡ್ ಐತ್ರಿ. ಓಕೆ, ಇಲ್ಲಿ ನಾವು ಕ್ಯಾಪಿಟಲೈಸೇಷನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಫಾರ್ಮುಲಾ ಐತೆ ನೋಡಿರಿ, ಎಸ್ಟಿಮೇಟೆಡ್ ಆ್ಯನ್ಯುವಲ್ ಅರ್ನಿಂಗ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಇಂಟು 100. ಇದು ಕ್ಯಾಪಿಟಲೈಸೇಷನ್ದು ಫಾರ್ಮುಲಾ, ದಟ್ ಈಸ್ ಫಾರ್ ಅರ್ನಿಂಗ್ ಥಿಯರಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಾರ, ಎ ಕಂಪನಿ ಎಸ್ಟಿಮೇಟೆಡ್ ಆ್ಯನ್ಯುವಲ್ ಅರ್ನಿಂಗ್ಸ್ ಆಫ್ ₹50,000 ಆ್ಯಂಡ್ ಫೇರ್ ರೇಟ್ ಆಫ್ ರಿಟರ್ನ್ ಆಫ್ ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದ ಇಂಡಸ್ಟ್ರಿ ಇಸ್ 10%. ಆಮೇಲೆ ಆ್ಯಂಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಫಾರ್ ದ ಕಂಪನಿ ವುಡ್ ಬಿ ಎಷ್ಟು ಆಗ್ಬೋದು ಅಂದರೆ $50,000 ಇಂಟು 100 ಡಿವೈಡೆಡ್ ಬೈ 10. ಆ್ಯಕ್ಚುಲಿ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ರೇಟ್ ಆಫ್ ರಿಟರ್ನ್ ಈಸ್ 10%, ಮೀನ್ಸ್ 50,000 ಇಂಟು 100 ಡಿವೈಡೆಡ್ ಬೈ 10 ಈಸ್ ಗೋಯಿಂಗ್ ಟು ಬಿ 5. ಓಕೆ, ಆರ್ another formula for this, capitalization is equals to net profit or expected earnings divided by fair rate of return, like that you can take it. Okay, an example could be of again a company is earning 30,000 as a fair rate of return and the capital is 10%, then a capitalization would be how much? Example ತಗೋಬೋದು,
ನೀವು 30,000 ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಐತಿ, ಆಮೇಲೆ ಫೇರ್ ರೇಟ್ ಆಫ್ ರಿಟರ್ನ್ ಅಷ್ಟು 10% ಇಂಟು 100 ಮಾಡಿರಿ, ಯು ವಿಲ್ ಗೆಟ್ 30,000 ಅಮೌಂಟ್ ಆಫ್ ಕ್ಯಾಪಿಟಲೈಸೇಷನ್. Next, rate of return you have to find out means earning divided by capitalized value. Okay, this is what regarding the theory, earning theory. Okay, illeno merits or demerits adava. Merits, it is very logical because capitalization is determined on the basis of earning capacity of the firm. Yes, merits logically because enagtiti capitalization edar mele depend aitri, earning capacity of the firm. Next, it is most suitable for existing business. ಅದೇ ಹೆಂಗಿತ್ತು ಕಾಸ್ಟ್ ಥಿಯರಿ ಏನಿತ್ತು ರೀ, ಅದು ನ್ಯೂ ಬಿಸ್ನೆಸ್ಸಿಗಿತ್ತು, ಆದರೆ ಇದೇನಾಗ್ತೈತಿ ಎಕ್ಸಿಸ್ಟಿಂಗ್ ಬಿಸ್ನೆಸ್. ನೆಕ್ಸ್ಟ್, ಇಟ್ ಎನ್ಶೂರ್ ಫೇರ್ ಕ್ಯಾಪಿಟಲೈಸೇಷನ್. ಥಿಯರಿ theory helps to avoid possibilities of under capitalization and over capitalization, and this under and over capitalization we will see in the next class. Okay, next, demerits nodri, it is very difficult to ascertain the earning capacity of a new company. Of course at cost theory ಏನು ಮೆರಿಟ್ಸ್ ಅದಾವ, ಇದು ಅರ್ನಿಂಗ್ ಥಿಯರಿದು ಡಿಮೆರಿಟ್ಸ್, ಅದರದ್ದು ಏನು ಡಿಮೆರಿಟ್ಸ್ ಅದಾವ, ಇದರದ್ದು ಮೆರಿಟ್ಸ್. ಓಕೆ, ದಿಸ್ ಇಸ್ ವಾಟ್ ಅಬೌಟ್ ಕಾಸ್ಟ್ ಥಿಯರಿ, earning theory. Okay, in the next class we'll discuss the remaining syllabus. Hope you are understanding, right? Please, if you are not understanding means please comment me in the box, again I'll tell. Okay, don't worry about that. ಅಷ್ಟು ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು ಅಷ್ಟು ತಿಳ್ಕೊರಿ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕೇಳ್ರಿ, ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.